ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬ್ಯೂಟಿಫುಲ್ ಆಗಿದೆ ನೋಡ್ರಿ, ಸಿಂಪಲ್ ಆಗಿದೆ, ಈಸಿಯಾಗಿದೆ, ಯಾರು ಬೇಕಾದರೂ ಹಾಕ್ಬೋದು. ಡಿಸ್ಪ್ಲೇ ಮೇಲೆ ತೋರಿಸಿರ್ತಕ್ಕಂಥ ಡಿಸೈನ್ನ ನಾನು ಈಗ ತೋರಿಸ್ತಾ ಇರೋದು. ಇದು ಔಟ್ಲೈನ್ ಆಗಿ ಜರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು, ಬೀಡ್ಸ್ ಒಂದು ಲೈನ್ ಬಂದಿದೆ. ಅದು ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದರಲ್ಲೂ ತೋರಿಸಿರೋದ್ರಿಂದ ಅದನ್ನ ಬಿಟ್ಟು ಡಿಸೈನ್ ಎಷ್ಟಿದೆ ಅಷ್ಟು ಮಾತ್ರ ತೋರಿಸ್ತೀನಿ. ಆ್ಯಕ್ಚುಲಿ ಅದು ಸರ್ಕಲ್ ಶೇಪಲ್ಲಿ ಲವಂಗ ನಟ್ ಒಂದು ಮತ್ತು ಬೀಡ್ಸ್ ಒಂದಿದೆ. ಅವೆರಡು ಅದೊಂದು ತೋರಿಸ್ತೀನಿ. ಈಕ್ವಲ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅದು ಯಾವ ಸೈಜ್ ಬೇಕಾದರೆ ಆ ಸೈಜ್ ಹಾಕ್ಕೋಬೋದು. ನಾನಿಲ್ಲಿ ₹1 ಕಾಯಿನ್ ಚಿಕ್ಕದು ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ನೋಡಿರಿ. ನಿಮಗಿನ್ನೂ ಇದಕ್ಕಿಂತ ಚಿಕ್ಕದು ಬೇಕಂದರೆ ಅದನ್ನು ತೊಗೋಬೋದು. ಬಟ್ ನನ್ನ ಹತ್ರ ಇರೋದು ಇದೇ ತುಂಬ ಚಿಕ್ಕದಾಯಿತು, ಅಂದರೆ ಚಿಕ್ಕದಿರೋ ಕಾಯಿನ್ನು. ಇದಕ್ಕಿಂತ ನಿಮಗೆ ಚಿಕ್ಕದು ಬೇಕಂದರೆ ಈ ಸಿರಪ್ ಕ್ಯಾಪ್ ಇರುತ್ತೆ ನೋಡಿ, ಅದು ಇದಕ್ಕಿಂತಲೇ ಚಿಕ್ಕದು ಬರುತ್ತೆ ನೋಡಿ. ಕೆಲವೊಂದು ಸಿರಪ್ ಕ್ಯಾಪು ಅದನ್ನು ಯೂಸ್ ಮಾಡ್ಬೋದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ತೊಗೊಂಡು ಇವಾಗ ತೋರಿಸ್ತಿರೋ ಥರ ಆ ಕಾಯಿನ ಅಥವಾ ಕ್ಯಾಪ್ ಏನಿದ್ರೆ ಅದನ್ನ ಇಟ್ಟು ಸುತ್ತೂರು ಔಟ್ಲೈನಾಗಿ ಹಾಕ್ಕೊಂಡು ಬಂದರೆ ಸರ್ಕಲ್ ಶೇಪ್ ಸಿಗುತ್ತೆ ನೋಡಿರಿ. ಇನ್ನೊಂದು ಎಲ್ಲವೂ ಒಂದೇ ಶೇಪ್ ಬೇಕಂದರೆ ಈ ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡಲೇಬೇಕಾಗುತ್ತೆ ನೋಡಿ. ಈ ಒಂದು ಮೆಥಡ್ ನಿಮಗೆ ಗೊತ್ತಿಲ್ಲ ಅಂದರೆ ಈ ಲವಂಗ ನಾಟಿಗೊಂದು ಸೈಜ್ ಸರ್ಕಲ್ಲು, ಬೀಡ್ಸ್ಗೊಂದು ಸೈಜ್ ಸರ್ಕಲ್ ಆಗ್ಬೋದು. ಅದಕ್ಕೋಸ್ಕರ ನಿಮಗೆಲ್ಲ ಸೈಜು ಸೇಮ್ ಬೇಕಂದರೆ ಈ ಥರ ಕಾಯಿನಾಗಿರ್ಬೋದು ಅಥವಾ ಏನೇ ಒಂದು ಐಟಮ್ ನೀವು ತಗೊಂಡ್ರೆ ಸರ್ಕಲ್ ಶೇಪಿಂದು ಅದು ಎಲ್ಲಕ್ಕೂ ಅದೇ ಸೈಜೇ ಹಾಕಿ, ಸೈಜ್ ಚೇಂಜ್ ಹೋಗ್ಬೇಡ್ರಿ. ಮತ್ತು ಆ ಮಧ್ಯದಲ್ಲಿರೋ ಗ್ಯಾಪ್ನು ಅಷ್ಟೇ ಚೇಂಜ್ ಹೋಗ್ಬೇಡ್ರಿ. ಎಷ್ಟು ಗ್ಯಾಪ್ ಬಿಡ್ತೀರೋ ಅಷ್ಟು ಗ್ಯಾಪ್ ಒಳಗಡೆ ಹಾಕಂತ ಬರ್ರಿ ನೋಡಿರಿ. ಈಗ ಎಷ್ಟು ನೀಟಾಗಿ ಬಂದಿದೆ ಇದು ಸರ್ಕಲ್ ಶೇಪು. ಈಗ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿರಿ. ಸೆಂಟ್ರಲ್ಲಿ 2 ಕುಂದನ್ನು, ಸರ್ಕಲ್ ಶೇಪಿನ ಕುಂದನ್ನು ಹಚ್ಚಿದ್ದಾರೆ. ಅದ್ರ ಸುತ್ತಲೇ ಡಿಸೈನ್ ಹಾಕಿರೋದು. ಈಗ ಗಮ್ ಯೂಸ್ ಮಾಡಿ ಕರೆಕ್ಟಾಗಿ ಸೆಂಟ್ರಲ್ಲಿ ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಗಮ್ ಹಚ್ಚಿ ಅದ್ರ ಮೇಲೆ ಈ ಸರ್ಕಲ್ ಶೇಪಿನ ಕುಂದನ್ನು ಹಚ್ತಾ ಇದ್ದೀನಿ ನೋಡಿ. ನೀಟಾಗಿ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ ನೋಡಿಕೊಂಡು ಹಚ್ಚಿ ಕರೆಕ್ಟಾಗಿ ಫಿಕ್ಸ್ ಮಾಡಿರಿ. ಆಲ್ಮೋಸ್ಟ್ ಗಮ್ ಸ್ವಲ್ಪ ಜಾಸ್ತಿನೇ ಇಡ್ರಿ, ಲೈಟಾಗಿ ಇಡಕ್ಕೆ ಹೋಗ್ಬೇಡ್ರಿ. ಈಗ ಲವಂಗ ನಟ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಚಮ್ಕಿ ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಲವಂಗ ನಟ್ಟು, ಫ್ರೆಂಚ್ ನಟ್ ಹಾಕೋದಕ್ಕೆ ನಾನು ಥ್ರೆಡ್ಡು 6+6 12 ಎಳೆ ತೊಗೊಂಡಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಅಂದರೆ ಆಲ್ಮೋಸ್ಟ್ ನಾನು ಪ್ರತಿಯೊಂದು ಫ್ರೆಂಚ್ ನಟ್ ಆಗಿರ್ಬೋದು, ಲವಂಗ ನಟ್ ಆಗಿರ್ಬೋದು, ಎಲ್ಲೋಕ್ಕೆ ಇದೇ ಮೆಜರ್ಮೆಂಟಲ್ಲೇ ತೊಗೊಂಡಿನಿ ನೋಡಿರಿ ಥ್ರೆಡ್ಡು. ನೋಡಿರಿ ಎಷ್ಟು ಈಸಿಯಾಗಿ ಅಂದರೆ ಎಷ್ಟು ಸುಲಭವಾಗಿ ಹಾಕ್ಬೋದು, ಎಷ್ಟು ನೀಟಾಗಿ ಬರುತ್ತೆ ಡಿಸೈನು. ಈ ಕುಂದನ್ ಪಕ್ಕ ನಾವು ನೀಡ್ಲಕ್ಕೆ ತಗೊಂತೀವಲ್ವ, ಅಲ್ಲಿ ಗ್ಯಾಪ್ ಜಾಸ್ತಿ ಕೊಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಕುಂದನ್ ಪಕ್ಕ ಗ್ಯಾಪ್ ಸ್ವಲ್ಪ ಇರುತ್ತೆ, ಸುತ್ತ ನೋಡಿ ಎಷ್ಟು ಅಗಲ ಬರುತ್ತೆ. ಅದಕ್ಕೋಸ್ಕರ ತೀರ ಗ್ಯಾಪ್ ಕೊಟ್ಟಂಗೆಲ್ಲ ಏನಾಗುತ್ತೆ, ಅದು ಶೇಪ್ ಕರೆಕ್ಟಾಗಿ ಸೆಂಟ್ರಿಂದ ಸುತ್ತ ಬಂದಿರೋ ಥರ ಕಾಣೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ನೋಡಿ ಹಾಕ್ಕಂತ ಬರ್ರಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ, ಯಾರು ಬೇಕಾದರೂ ಹಾಕ್ಬೋದು. ಇದನ್ನು ಸೂಜಿ ದಾರದಲ್ಲೇ ಹಾಕಿದ್ದೀನಿ ನೋಡಿರಿ. ಆಲ್ಮೋಸ್ಟ್ ನಾನು ಕ್ರೋಶ ಕಡ್ಡಿನೇ ಬಳಸಿಲ್ಲ. ನಮಗೆ ಕ್ರೋಶ ಕಡ್ಡಿ ಬರೋಲ್ಲ, ಸೂಜಿ ದಾರದಲ್ಲೇ ಕಳಿಸಿ ಅನ್ನೋರಿಗೆ ಇದು ಮೆಥಡ್ ಹೇಳ್ತಾ ಇದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಹಾಕ್ಕೋಬೋದು ಈ ಡಿಸೈನು. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬಳಸೋ ಲವಂಗ ನಾಟು, ಫ್ರೆಂಚ್ ನಾಟು, ಬುಲಿಯನ್ ನಾಟು, ರಿಂಗ್ ನಾಟು ಬಳಸ್ತಿದ್ದಾರೆ ನೋಡಿರಿ. ತುಂಬ ಅಂದರೆ ತುಂಬ ಈಸಿಯಾಗೂ ಬರುತ್ತೆ ಮತ್ತು ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಅದು ಲವಂಗ ನಾಟಿಗೆ ಚಮಕಿ ಬಳಸಿದ್ರೇ ಲುಕ್ಕು ಚೆನ್ನಾಗಿರುತ್ತೆ. ಬರೀ ಒಂದು ಥ್ರೆಡ್ಡಲ್ಲೇ ಅಂದರೆ ಅಷ್ಟೊಂದು ಲುಕ್ ಅನ್ಸೋದಿಲ್ಲ, ಪ್ಲೇನ್ ಅನಿಸುತ್ತೆ. ಅದಕ್ಕೋಸ್ಕರ ಚಮಕಿ ಬಳಸ್ತಾ ಇದ್ದೀನಿ ನೋಡಿ. ಯಾವುದಕ್ಕಾಗಲಿ, ಫ್ರೆಂಚ್ ನಾಟ್ಗಾಗಿರಲಿ, ಲವಂಗ ನಾಟ್ಗಾಗಿರಲಿ ಕಂಪಲ್ಸರಿ ಚಮಕಿ ಬಳಸ್ರಿ. ಆವಾಗ ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಹಾಕೋದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ಕರೆಕ್ಟಾಗಿ ಸರ್ಕಲ್ ಶೇಪ್ ಹಾಕಿರ್ತೀವಂದರೆ ಅದ್ರ ಸುತ್ತಲೇ ಕರೆಕ್ಟಾಗಿ ಅದ್ರ ಮೇಲೆ ಆ ಲೈನ್ ಮೇಲೆ ಹಾಕಂತ ಬರ್ತಾಯಿದ್ದೀನಿ ನೋಡಿರಿ. ಎಲ್ಲೂ ಏನೂ ವ್ಯತ್ಯಾಸ ಆಗ್ತಾಯಿಲ್ಲ. ಡಿಸೈನ್ ಹಾಕೋದಕ್ಕೆ, ಮಾರ್ಕ್ ಮಾಡೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಅದು ಕರೆಕ್ಟಾಗಿ ಮೆಜರ್ಮೆಂಟ್ ಕೊಡುತ್ತೆ ಮತ್ತು ನಾವು ನೀಟಾಗಿ ವರ್ಕ್ನ ಫಿನಿಷ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾವು ಈ ಥರ ಮೆಜರ್ಮೆಂಟ್ ಮಾಡ್ಕೊತೀವಿ. ಕೆಲವರು ಈ ಥರ ಮೆಜರ್ಮೆಂಟ್ ಮಾಡ್ಕೊಳ್ಳೋದಿಲ್ಲ, ಕೆಲವರು ಡೈರೆಕ್ಟಾಗಿ ಹಂಗೆ ಹಾಕ್ತಾರೆ. ಬಟ್ ಮೆಜರ್ಮೆಂಟ್ ಇದ್ದರೆ ಪಕ್ಕ ಇರುತ್ತೆ. ಅದಕ್ಕೋಸ್ಕರ ಮೆಜರ್ಮೆಂಟ್ ಹಾಕ್ಕೊಂಡೇ ಮಾಡಿ.
ಕಲಿಯೋದಕ್ಕೆ ನೀವೇನಾದರೂ ಬೇಸಿಕ್ ಕಲಿತೀವಿ ಅನ್ನೋರು ಇವಾಗ ಒಬ್ಬೊಬ್ಬರೇ ಒಂದೊಂದು ಅಂದರೆ ಐಟಮ್ಸ್ ಬಳಸ್ತಿರ್ತಾರೆ. ಹಂಗಂತ ಅವ್ರು ಬಳಸೋ ಐಟಮ್ಮೇ ಬೇಕಂತ್ಕೋಬಾರ್ದು. ನಮಗೇನು ಸಿಗುತ್ತೋ ಆ ಐಟಮಲ್ಲೇ ಮಾಡೋಕ್ಕೆ ಹೋಗ್ರಿ. ಯಾಕಂದರೆ ಬೇಸಿಕ್ ಕಲಿಬೇಕಾದ್ರೆ ಖರ್ಚು ಹಾಕಿದರೆ ಏನು ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ಬೇರೆಯವ್ರು ವರ್ಕ್ ಬ್ಲೌಸ್ ಹಾಕ್ಕೊಡ್ತೀವಿ ಅಂದಾಗ ಐಟಮ್ಸ್ಗೆ ದುಡ್ಡು ಹಾಕಿ, ಅವಾಗ ಬಂಡವಾಳ ಹಾಕಿರೋದು ಲಾಭ ಆದರೂ ಬರುತ್ತೆ. ಅದಕ್ಕೋಸ್ಕರ ಬಟ್ ಏನು ಸಿಗುತ್ತೋ ಅದರಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ, ಎಷ್ಟು ನೀಟಾಗಿ ಬಂದಿದೆ. ಆ್ಯಕ್ಚುಲಿ ನಾವಿರೋದು ಹಳ್ಳೀಲಿ, ಬಟ್ ಇಲ್ಲಿ ಕ್ರೋಶ ಕಡ್ಡಿ ಆಗಿರ್ಬೋದು, ಅಂದರೆ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ನೀಡಲ್ ಆಗಿರ್ಬೋದು, ಅವು ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ ಏನೂ ಸಿಗೋದಿಲ್ಲ. ನಾವು ನಮ್ಗೆ ಬೇಕಂದರೆ ಬೇರೆ ಕಡೆ ಹೋಗ್ಬೇಕು, ಸಿಟಿ ಒಳಗಡೆ. ಸಡನ್ನಾಗಿ ಸಿಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಬಟ್ ನನ್ನ ಓನ್ ಒಪಿನಿಯನ್ ಅಂತಲೂ ಹೇಳ್ತಿಲ್ಲ, ಬಟ್ ಕೆಲವು ಕಡೆ ಸಿಗಲಿಲ್ಲ ಅಂದಾಗ ಏನಿರುತ್ತೆ ಅದರಲ್ಲಿ ಅಡ್ಜಸ್ಟ್ ಮಾಡಿ ಹಾಕೋದನ್ನ ಸ್ವಲ್ಪ ಅಳವಡಿಸ್ಕೊಂಡ್ರೆ ಬೇಗ ಆಗುತ್ತೆ ನೋಡಿರಿ ಕೆಲಸ. ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು. ಇವಾಗ ಜಿಗ್ಜಾಗ್ ವೈರ್ ಸಿಗೋಲ್ಲ, ಮಾಮೂಲು ದಾರ ಸಿಗುತ್ತೆ. ಮಿಷನ್ ದಾರ ಅಂದರೆ ಮಿಷನ್ ದಾರದಲ್ಲಿ ತುಂಬ ಚೆನ್ನಾಗಿ ಹಾಕ್ತಾರೆ ನೋಡಿ. ಏನಂದರೆ ವರ್ಕ್ ಫಾಸ್ಟ್ ಆಗ್ಬೇಕಂದ್ರೆ ಜಿಗ್ಜಾಗ್ ವೈರ್ ಬಳಸ್ಬೇಕು, ಅಷ್ಟು ಬಿಟ್ಟರೆ ಎರಡೂ ಸೇಮ್ ಬರೋದು ನೋಡಿ. ಸೂಜಿ ದಾರದಲ್ಲೂ ಎಷ್ಟು ನೀಟಾಗಿ ಬರ್ತಿದೆ ಈ ಡಿಸೈನು. ಕರೆಕ್ಟಾಗಿ ನಾನು ಯಾವ ಥರ ಮಾರ್ಕ್ ಮಾಡಿದ್ದೀನೋ ಅದೇ ಥರನೇ ಹಾಕ್ಕಂತ ಬರ್ತಾಯಿದ್ದೀನಿ ನೋಡಿ. ಎಲ್ಲೂ ವ್ಯತ್ಯಾಸ ಆಗಿಲ್ಲ, ಎಲ್ಲೂ ಚೇಂಜಸ್ ಆಗಿಲ್ಲ. ಈ ಕಟ್ ವರ್ಕ್ ಬೀಡ್ಸಲ್ಲೂ ಸಹ ನಾನು ಅಷ್ಟು ಚಿಕ್ಕ ತುಬರಿರೋ ಸೂಜಿ ತಗೊಂಡ್ರು ಅದರಲ್ಲೂ ಸಹ ಇರೋದಿಲ್ಲ ನೋಡಿರಿ ಕೆಲವು. ಅಂಥ ಟೈಮಲ್ಲಿ ಅವನ್ನ ಬೀಡ್ಸಲ್ಲಿ ಹಾಕೋಕ್ಕೆ ಹೋಗ್ಬೇಡ್ರಿ, ತೆಗ್ದಾಕ್ಬಿಡ್ರಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಸ್ಟಿಚ್ ಮಾಡ್ಬೇಕಾದ್ರೂ ಸೇಮ್ ಪ್ರಾಬ್ಲಮ್ಮೇ ಫೇಸ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿರಿ, ಸೆಂಟ್ರಲ್ಲಿ ನಾನು ಚೂರು ಗ್ಯಾಪ್ ಬಿಡ್ತಾಯಿದ್ದೀನಿ ಕುಂದನ್ ಹತ್ರ. ಈ ಕಡೆ ಸ್ವಲ್ಪ ಗ್ಯಾಪ್ ಕೊಟ್ಕೊಂತ ಹಾಕಂತ ಹೋಗ್ತಾಯಿದ್ದೀನಿ ನೋಡಿ. ಯಾಕಂದರೆ ಇದು ಔಟ್ಲೈನಲ್ಲಿ ಗ್ಯಾಪ್ ಜಾಸ್ತಿ ಇದೆ, ಬಟ್ ಕುಂದನ್ ಸುತ್ತ ಗ್ಯಾಪ್ ಕಡಿಮೆ ಇರೋದ್ರಿಂದ ನಾವು ಎಲ್ಲಿ ಗ್ಯಾಪ್ ಕಡಿಮೆ ಇರುತ್ತೋ ಅಲ್ಲಿ ಕಡಿಮೆ ಮಾಡಬೇಕು, ಜಾಸ್ತಿ ಇರತ್ರ ಜಾಸ್ತಿ ಬಳಸ್ಕೊಂತ ಹೋಗ್ಬೇಕು ನೋಡಿರಿ. ತುಂಬ ಚೆನ್ನಾಗಿ ಬರ್ತಿದೆ ನೋಡಿರಿ ಡಿಸೈನು. ಈಸಿಯಾಗೂ ಹಾಕ್ಬೋದು, ಬೇಗನೂ ಹಾಕ್ಬೋದು ಡಿಸೈನ್ ಮಾತ್ರ. ತುಂಬ ಚಿಕ್ಕ ತುಬಾರಿರೋ ಸೂಜಿಗಳೇ ಸಿಗ್ತಾವೆ ನೋಡಿರಿ. ಎಲ್ಲಿ ಈ ಟೈಲರ್ ಶಾಪಲ್ಲಿ ನಿಮ್ಗೇನ ಕ್ಲಾತ್ ಅಲ್ಲೆಲ್ಲಿ ತರ್ತಿರಲ್ವ, ಆ ಟೈಲರ್ ಶಾಪಲ್ಲೇ ಸಿಗ್ತಾವೆ ನೋಡಿರಿ. ಈ ಟೈಲರ್ ಶಾಪಲ್ಲಿ ಮೆಟೀರಿಯಲ್ಸ್ ಎಲ್ಲ ಸಿಗ್ತಾವಲ್ಲ ಅಲ್ಲಿ. ಆಲ್ಮೋಸ್ಟ್ ನಾನು ಇಲ್ಲಿವರೆಗೂ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಬಳಸೋ ಈ ಇವು ಬೀಡ್ಸ್ ವರ್ಕ್ ಬಳಸೋ ನೀಡ್ಲ್ ಬಿಟ್ಟರೆ ಮತ್ತು ಥ್ರೆಡ್ಡಿಗೆ ಬಳಸೋ ಯಾವನ್ನೂ ಬಳಸ್ತಿಲ್ಲ. ನಾನು ಕಲಿಬೇಕಾದ್ರೆ ಏನು ಕ್ರೋಶ ಕಡ್ಡಿ ಬಳಸಿದ್ನೋ ಅದನ್ನೇ ಈಗಲೂ ಅದನ್ನೇ ಬಳಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಯಾವ ಕಂಫರ್ಟ್ ಇರುತ್ತೋ ಅದನ್ನೇ ಬಳಸಿ. ಬೀಡ್ಸ್ ಹಾಕೋದು ಕ್ರೋಶ ಕಡ್ಡಿನೂ ತುಂಬ ಚೆನ್ನಾಗಿದೆ, ಆದರೆ ತುಂಬ ಹಿಡ್ಸಲ್ಲ ಅನ್ನೋ ಒಂದು ಮೇನ್ ಕಾರಣಕ್ಕೋಸ್ಕರನೇ ನಾನು ಅರಿ ಎಂಬ್ರಾಯ್ಡಿಂಗ್ ವರ್ಕ್ ನೀಡ್ಲ್ ಬಳಸ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಅದು ತುಂಬ ಚೆನ್ನಾಗಿರುತ್ತೆ. ಕಲಿಬೇಕಾರಂತ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ. ನಂಬರ್ ಒಂದು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಬೀಡ್ಸ್ಗೆ ಯಾವುದು ಥ್ರೆಡ್ಗೆ ಯಾವುದು ಅಂತ ಅವನ್ನೇ ತಗೊಂಡು ಯೂಸ್ ಮಾಡಿರಿ. ಮತ್ತು ಅವರೇನೋ ಬಳಸ್ತಾರೆ ನಾವು ಅದನ್ನೇ ಬಳಸ್ಬೇಕಂತ ಮಾತ್ರ ಅಂದ್ಕೊಳಕ್ಕೆ ಹೋಗಬೇಡಿ. ನಮಗೆ ಏನು ಸಿಗುತ್ತೋ ಅದರಲ್ಲಿ ಕಲ್ತ್ರೆ ನಮಗೂ ಅಂದರೆ ನಮಗೆ ಗ್ರಿಪ್ ಸಿಗುತ್ತೆ. ಇವಾಗ ಅವ್ರಿಗೆ ಅದರಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ, ಮತ್ತು ನೀವು ಇದ್ರಲ್ಲಿ ಪರ್ಫೆಕ್ಟ್ ಆಗಿರ್ತೀವಿ. ಅವ್ರೇನೋ ಯೂಸ್ ಮಾಡ್ತಾರಂತ ಅದನ್ನ ಯೂಸ್ ಮಾಡೋಕ್ಕೆ ಹೋದರೆ ನೀವೇನಾಗುತ್ತೆ, ನಿಮ್ಮ ಪರ್ಫೆಕ್ಟ್ ಇರೋದು ಕೈ ಬಿಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ನೋಡಿರಿ, ಎಷ್ಟು ಈ ಸೂಜಿ ದಾರದಲ್ಲೂ ಸಹ ಎಷ್ಟು ನೀಟಾಗಿ ಹಾಕ್ಬೋದು ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಈ ಬೀಡ್ಸ್ ವರ್ಕಿಗೆ ಮಾತ್ರ ಸೂಜಿ ದಾರನೇ ಬೆಟ್ರು. ಕ್ರೋಶ ಕಡ್ಡಿನೂ ಚೆನ್ನಾಗಿರುತ್ತೆ, ಬಟ್ ಎರಡೂ ಈಕ್ವಲ್ಲೇ. ಈ ಥ್ರೆಡ್ ಹಾಕೋದಕ್ಕೆ ಮಾತ್ರ ಅದು ಚೈನ್ ಸ್ಟಿಚ್ ಹಾಕೋದಕ್ಕೆ ಸ್ವಲ್ಪ ತ್ರಾಸಾಗುತ್ತೆ. ಅಷ್ಟು ಬಿಟ್ಟರೆ ಆಲ್ಮೋಸ್ಟು ಅರಿ ಎಂಬ್ರಾಯ್ಡಿಂಗ್ ವರ್ಕು ಸೂಜಿ ದಾರದಲ್ಲೂ ಹಾಕ್ಬೋದು ನೋಡಿ. ಯಾವುದು ಕಷ್ಟ ಅಂದ್ಕೋಬಾರ್ದು, ಬಟ್ ಏನಂದರೆ ಹಾಕೋ ಪ್ರಯತ್ನ ನಮ್ಮಲ್ಲಿ ಇರ್ಬೇಕಷ್ಟೆ. ನಾವು ಕಲಿತೀವಿ ಅನ್ನೋದೊಂದು ನಮ್ಮಲ್ಲಿದ್ದರೆ ಆರಾಮಾಗಿ ಕಲಿಬೋದು ನೋಡಿ. ಇಂಟ್ರೆಸ್ಟ್ ಮೇನ್ ಇರಬೇಕು. ಅಂದರೆ ಒಂದು ಮಾತ್ರ ನೆನ್ಪಿಟ್ಕೊಳ್ರಿ, ಏನು ಕಲ್ತ್ರೂ ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಅದರಿಂದ ನಮ್ಗೆ ಉಪಯೋಗ ಆಗೇ ಆಗುತ್ತೆ, ಒಂದಲ್ಲ ಒಂದಿನ. ಇವತ್ತೇ ಆಗಬೇಕು, ಈಗಲೇ ಆಗ್ಬೇಕು ಅಂತ ಮಾತ್ರ ಎಕ್ಸ್ಪೆಕ್ಟ್ ಇಟ್ಕೋಬೇಡ್ರಿ. ಆ ಟೈಮ್ ಬರೋವರೆಗೂ ವೆಯ್ಟ್ ಮಾಡಿ. ಬಟ್ ಕಲ್ತಿರೋದು ಯಾವತ್ತೂ ವೇಸ್ಟ್ ಆಗೋದಿಲ್ಲ, ಇದಂತ 100%.
ನೋಡ್ರಿ ಎಷ್ಟು ನೀಟಾಗಿ ಬರ್ತಿದೆ ಅಂದರೆ ಅಷ್ಟು ನೀಟಾಗಿ ಬರ್ತಿದೆ. ಈಸಿಯಾಗಿ ಹಾಕ್ಬೋದು, ಎಲ್ಲೂ ಏನೂ ಎಡವಟ್ಟಾಗೋದಿಲ್ಲ, ತ್ರಾಸಾಗಲ್ಲ ನೋಡಿರಿ. ನಾನು ಹೇಳೋದು ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಷ್ಟೇ. ಈ ಕುಂದನ್ ಪಕ್ಕ ಗ್ಯಾಪು ಕಡಿಮೆ ಕೊಡಿರಿ. ಈ ಔಟ್ಲೈನ್ ಹಾಕ್ತೀವಲ್ಲ, ಸರ್ಕಲ್ ಹಾಕಿದ್ದೀವಲ್ಲ, ಅಲ್ಲಿಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ನಡೆಯುತ್ತೆ. ಯಾಕಂದರೆ ಸೆಂಟ್ರಿಂದ ಸುತ್ತಲೂ ಬರ್ಬೇಕಲ್ವ, ಅದಕ್ಕೋಸ್ಕರ. ನೋಡಿರಿ ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ, ಎಲ್ಲೂ ಸಹ ಒಂದ್ರ ಮೇಲೆ ಒಂದು ಬಂದಿಲ್ಲ, ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸಿರೋ ಥರನೇ ಬಂದಿದೆ ನೋಡಿ. ಯಾವುದೇ ಒಂದು ಕೆಲಸನ ಎಷ್ಟು ನೀಟಾಗಿ ಮಾಡ್ತೀವೋ ಅಷ್ಟು ನೀಟಾಗಿ ಬರುತ್ತೆ ಅದು ವರ್ಕು ಕೂಡ. ನೋಡಿರಿ ಎಲ್ಲಾದರೂ ಒಂದ್ರ ಮೇಲೆ ಒಂದು ಬಂದಿದೆಯಾ? ಇಲ್ಲ, ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸಿರೋ ಥರ ಬಂದಿದೆ ನೋಡಿ. ನೋಡಿರಿ ಈ ಡಿಸೈನ್ ತುಂಬ ಈಸಿಯಾಗಿ ಹಾಕ್ಬೋದು, ಯಾರು ಬೇಕಾದರೂ ಹಾಕ್ಬೋದು. ಸೂಜಿ ದಾರ ಒಂದಿದ್ದರೆ ಸಾಕು. ನೋಡಿರಿ ಎಷ್ಟು ಸಿಂಪಲ್ ಆಗಿರ್ಬೋದು, ಅಷ್ಟು ಗ್ರ್ಯಾಂಡಾಗೂ ಕಾಣಿಸುತ್ತೆ ನೋಡಿ. ಎಲ್ಲೂ ಏನೂ ಎಡವಟ್ಟಾಗಿಲ್ಲ, ಕರೆಕ್ಟಾಗಿ ಹಾಕಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.